ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು 5 ಪೈಸಾ ಡಿಮ್ಯಾಟ್ ಅಕೌಂಟ್ ಯಾವ ರೀತಿ ಓಪನ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ನೀವು ಆನ್ಲೈನಲ್ಲಿ ನಿಮ್ಮ 5 ಪೈಸಾ ಅಕೌಂಟ್ನ ಓಪನ್ ಮಾಡ್ಬೋದು. ಅಕೌಂಟ್ ಓಪನಿಂಗ್ ಚಾರ್ಜಸ್ ಇಲ್ಲ, ಅಕೌಂಟ್ ಯೂಸರ್ ಫ್ರೀ ಇದೆ. ಈ ಆ್ಯಪ್ನ ನೀವು ಟ್ರಸ್ಟ್ ಮಾಡ್ಬೋದು, ಯೂಸ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ಗೆ. ಫಸ್ಟ್ ಸ್ಟೆಪ್ ನಾವು ಮಾಡಬೇಕಾಗಿರೋದು ಪ್ಲೇಸ್ಟೋರ್ಗೆ ಹೋಗಬೇಕಾಗತ್ತೆ. ಪ್ಲೇಸ್ಟೋರಲ್ಲಿ ನಮ್ಮ 5 ಪೈಸಾ ಆ್ಯಪ್ ಇದೆ, ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಒಂದ್ಸಲಿ ನೀವು ಆ್ಯಪನ್ನ ಡೌನ್ಲೋಡ್ ಆದಮೇಲೆ ಸೊ ನೀವು ಆ ಆ್ಯಪನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ಕೂಡಲೇ ನಿಮಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಯೂಸ್ ಮಾಡಿ ಯೂಸ್ ಮಾಡಿದ್ಮೇಲೆ ನೀವು ವೆರಿಫೈಡ್ ಒ ಟಿ ಪಿಯಿಂದ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇಮೇಲ್ ಐ ಡಿ ವೆರಿಫಿಕೇಷನ್ಸ್ ಪೋರ್ಟಲ್ಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಪೆಸಿಫಿಕ್ ಇಮೇಲ್ ಐ ಡಿಯನ್ನು ಮೆನ್ಷನ್ ಮಾಡಿ ಮತ್ತೆ ಜನರೇಟ್ ಒ ಟಿ ಪಿ ಕೊಡಿ. ಜನರೇಟ್ ಒ ಟಿ ಪಿ ಕೊಟ್ಟಾಗ ಮತ್ತೊಂದು ಒ ಟಿ ಪಿ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಬರುತ್ತೆ. ಆ ಇಮೇಲ್ ಐ ಡಿ ಒ ಟಿ ಪಿನ ಕಾಪಿ ಮಾಡಿಬಿಟ್ಟು ನೀವು ಪೇಸ್ಟ್ ಮಾಡಿ ಮತ್ತು ವೆರಿಫೈ ಮಾಡಿ. ಒಂದ್ಸಲಿ ಇಮೇಲ್ ಐ ಡಿ ನೀವು ವೆರಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಪ್ಯಾನ್ ನಂಬರ್ ಡೀಟೇಲ್ಸ್ ಕೇಳುತ್ತೆ. ಸೊ ದಯವಿಟ್ಟು ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಅಲ್ಲೇನಾಗುತ್ತೆ, ನಿಮ್ಮ ಪ್ಯಾನ್ ನಂಬರನ್ನು ಮೆನ್ಷನ್ ಮಾಡಿ ನೀವು ವ್ಯಾಲಿಡೇಟ್ ಮಾಡಿದ್ರೆ ಸೊ ನಿಮ್ಮ ಪ್ಯಾನ್ ಡೀಟೇಲ್ಸ್ ಎಲ್ಲ ಫಿಟ್ಸ್ ಆಗುತ್ತೆ. ಸೊ ಒಂದ್ಸಲಿ ನೀವು ವ್ಯಾಲಿಡೇಟ್ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಗೋಸ್ಕರ ನಿಮ್ಮ ಚೆಕ್ ಅಥವಾ ಪಾಸ್ಬುಕ್ಕನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡು, ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿ ಸೊ ಪ್ರೊಸೀಡ್ ಮಾಡಿ. ಒಂದ್ಸಲಿ ಬ್ಯಾಂಕ್ ಅಕೌಂಟ್ ವೆರಿಫಿಕೇಷನ್ ಆದಮೇಲೆ ಅದು ಮತ್ತೆ ನಿಮ್ಗೆ ಏನಾಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಸೊ ಪರ್ಸ್ನಲ್ ಡೀಟೇಲ್ಸ್ಗೆ ತೊಗೊಂಡೋಗುತ್ತೆ. ಪರ್ಸ್ನಲ್ ಡೀಟೇಲ್ ಪೇಜಲ್ಲಿ ನೀವು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸು, ಆಕ್ಯುಪೇಷನ್ಸು, ನಿಮ್ಮ ಏಜು, ಡೇಟ್ ಆಫ್ ಬರ್ತು ಪ್ರತಿಯೊಂದು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಫುಲ್ಲು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಕಂಪ್ಲೀಟ್ ಮಾಡಿ ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಕ್ವಿಕ್ ಸೆಲ್ಫಿ ಅಂದ್ಬಿಟ್ಟು ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೀವು ರೌಂಡ್ ಸರ್ಕಲ್ ಏನು ಕಾಣಿಸುತ್ತೆ, ಆ ರೌಂಡ್ ಸರ್ಕಲಲ್ಲಿ ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಒಂದ್ಸಲಿ ನೀವು ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡಬೇಕಾದ್ರೆ ಬಿಫೋರ್ ನೀವೇನ ಗಾಗಲ್ಸ್ ಆಗಲಿ ಇಲ್ಲ ಫಿಕ್ಸ್ ಆಗಲಿ ಯೂಸ್ ಮಾಡ್ತೀರಾ, ಪ್ಲೀಸ್ ರಿಮೂವ್ ಮಾಡಿ. ಸೊ ಪ್ಲೈನ್ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ಮತ್ತೆ ವೆರಿಫೈ ಮಾಡೋಕ್ಕೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಡಿಜಿಟಲ್ ಸಿಗ್ನೇಚರ್ಗೆ ಹೋಗುತ್ತೆ. ಡಿಜಿಟಲ್ ಸಿಗ್ನೇಚರಲ್ಲಿ ಐದರ್ ನೀವು ಡಿಜಿಟಲ್ ಸಿಗ್ನೇಚರ್ ಮಾಡ್ಬೋದು, ಇಲ್ಲ ನಿಮ್ಮ ಒಂದು ವೈಟ್ ಪೇಪರಲ್ಲಿ ಒಂದು ಸಿಗ್ನೇಚರ್ ಮಾಡಿ ಆ ಫೋಟೋನ ಕೂಡ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಆಧಾರ್ ಅಥವಾ ಈ ಸೈನ್ಗೆ ತಗೊಂಡು ಹೋಗುತ್ತೆ. ಸೊ ಅಲ್ಲಿ ಡಿಜಿ ಲಾಕರ್ನ ಕರಿತೀವಿ ನಾವು. ಅಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ನ ಮೆನ್ಷನ್ ಮಾಡಿ ನಿಮಗೆ ಜನರೇಟ್ ಒ ಟಿ ಪಿ ಕೇಳುತ್ತೆ. ಒ ಟಿ ಪಿ ಕೊಟ್ಟಾಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಮತ್ತೆ ನೀವು ಸಬ್ಮಿಟ್ ಮಾಡಿ. ಒಂದ್ಸಲಿ ಒ ಟಿ ಪಿ ವೆರಿಫಿಕೇಷನ್ಸ್ ಆದರೆ ನಿಮಗೆ ಫೈನಲಿ ಏನಾಗುತ್ತೆ, ಒಂದು ಸ್ಕ್ರೀನ್ಶಾಟ್ ಬರುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಅಕೌಂಟ್ ಇವಾಗ ಇನಿಷಿಯೇಟ್ ಆಗಿದೆ. ನಿಮ್ಮ ಕಡೆಯಿಂದ 5 ಪೈಸಾ ಟೀಮ್ ನಿಮಗೆ ವೆರಿಫೈ ಮಾಡಿ ವಿತಿನ್ 24 hours ಒಳಗಡೆ ನಿಮ್ಮ ಅಕೌಂಟ್ ಓಪನ್ ಆಗಿದೆಯೋ ಇಲ್ವೋ ಅಂತ ಇಂಟಿಮೇಟ್ ಮಾಡ್ತಾರೆ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಇದು ಎಂಟೈರ್ ಪ್ರೋಸೆಸ್ ಆಫ್ 5 ಪೈಸಾ ಅಕೌಂಟ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.